ಈ ರಾಜ್ಯದ ಮುಖ್ಯಮಂತ್ರಿಗಳು ದಾಖಲೆಯ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ದಾಖಲೆಯ ಬಡ್ಜೆಟ್. ಈ ಬಡ್ಜೆಟಲ್ಲಾದರೂ ಕುರುಬರಿಗೆ ಅಭಿವೃದ್ಧಿ ನಿಗಮ ಘೋಷಣೆ ಆಗುತ್ತಾ? ಕುರುಬರ ಅಭಿವೃದ್ಧಿ ನಿಗಮ ಘೋಷಣೆ ಆಗುತ್ತಾ? ಕುರಿಗಾರರ ಸಂರಕ್ಷಣಾ ಕಾಯ್ದೆಗೆ ಜೀವ ಬರುತ್ತಾ? ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ 500 ಕೋಟಿ ರೂಪಾಯಿಗಳನ್ನು ಅವರ ಅಭಿವೃದ್ಧಿಗೆ ಎತ್ತಿಡ್ತಾರಾ? ಅದಕ್ಕೆ ಜೀವ ಕೊಡ್ತಾರಾ? ಅಥವಾ ಅಲ್ಲಿಲ್ಲದ ಹಾವಿನಂತೆ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಮಾಡಿದ್ದೇವೆ ಅಂತೇಳಿ ಬಿಡ್ತಾರಾ? ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತೇಳಿ ಹಲವಾರು ಪತ್ರಗಳನ್ನು ಕೊಟ್ಟಿದ್ದೀವಿ, ಹಲವಾರು ಮನವಿಗಳನ್ನು ಕೊಟ್ಟಿದ್ದೀವಿ. ಇತ್ತೀಚೆಗೆ ಕಳೆದ 15 ದಿನಗಳ ಹಿಂದೆನೂ ಸಹ ಸರ್ಕಾರಕ್ಕೆ ಕೊಟ್ಟು ಒಂದು ನಂಬರನ್ನು ಸಹ ನಾವು ಪಡ್ಕೊಂಡಿದ್ದೀವಿ. ಈ ಬಾರಿ ಕುರುಬರ ಅಭಿವೃದ್ಧಿ ನಿಗಮವನ್ನು ಮಾಡ್ತಾರೆ ಎಂಬ ನಂಬಿಕೆಯಿಂದ ನಾವಿದ್ದೇವೆ. ದಾಖಲೆಯ ಬಡ್ಜೆಟನ್ನು ಮಂಡಿಸ್ತಾ ಇರುವಂಥ ಸಿದ್ದರಾಮಯ್ಯನವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಕುರುಬರ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಈಡೇರಿಸಲೇಬೇಕು. ಈ ರಾಜ್ಯದಲ್ಲಿ ಕುರುಬ ಸಮುದಾಯವು ಸಹ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ. ನೇರವಾಗಿ ಹೇಳ್ತಾ ಇದ್ವಿ, ಇಷ್ಟು ದಿನದವರೆಗೂ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಕುರುಬ ಸಮುದಾಯ ಕೆಲಸ ಮಾಡ್ತಾ ಇದೆ, ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದೆ. ಅಂತಹ ಒಂದು ಕುರುಬ ಸಮುದಾಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟಂತಹ ಕುರುಬ ಸಮುದಾಯಕ್ಕೆ ಕುರುಬರ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಬೇಕು. 1,000 ಕೋಟಿ ರೂಪಾಯಿಗಳನ್ನು ಎತ್ತಿಡಬೇಕು. ನಾವೇನು ಯಾರು ಕೇಳದೇ ಇರೋದೇನು ಕೇಳಿಲ್ಲ ಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳು ಅಂತ ಹೇಳ್ಕೊಂಡಿರೋರಿಗೆ, ಬೇರೆ ಬೇರೆ ಸಮುದಾಯಗಳಿಗೆ, ಎಲ್ಲ ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮಗಳನ್ನು ಮಾಡಿಕೊಟ್ಟಿದ್ದೀರಿ. ಅವರಿಗೆ ಈ ಬಡ್ಜೆಟ್ನಲ್ಲಿ ವರ್ಷಕ್ಕೆ ಇಷ್ಟು ಅಂತ ಹಣ ಬಿಡುಗಡೆ ಮಾಡ್ತಾ ಇದ್ದೀರಿ. ಎಕ್ಸೆಪ್ಟ್ ಕುರುಬರಿಗೆ. ಯಾಕೆ? ಕುರುಬರು ಏನಂತ ಅನ್ಯಾಯ ಮಾಡಿದ್ರು? ಕುರುಬರು ಏನಂತ ತಪ್ಪು ಮಾಡಿದ್ರು? ಕುರುಬರು ಏನಂತ ಅಪರಾಧ ಮಾಡಿದ್ರು ಸ್ವಾಮಿ? ಇದನ್ನೇ ನಾವು ಕೇಳ್ತಾ ಇರುವಂಥದ್ದು. ಅವಾಗ 5 ವರ್ಷ ಇದ್ರಿ ಮುಖ್ಯಮಂತ್ರಿಯಾಗಿ, ಈಗ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ಈಗಲೂ ಸಹ 8 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 8 ವರ್ಷಗಳ ಕಾಲ ಆಡಳಿತದಲ್ಲಿ ಇದ್ಕೊಂಡು ಕುರುಬ ಸಮುದಾಯಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡಲಿಲ್ಲ ಅಂತಂದರೆ ಮತ್ತೆ ಯಾರನ್ನು ಹೋಗಿ ನಾವು ಕೇಳಬೇಕು? ಯಾರನ್ನು ಹೋಗಿ ಕೇಳಬೇಕು ನಾವು? ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡಬೇಕು ಅಂತೇಳಿ ಎಷ್ಟು ಮನವಿಗಳನ್ನು ಕೊಡ್ತಾ ಇದ್ದೀವಿ. ಯಾಕೆ? ಯಾರಾದರೂ ಬೇಡ ಅಂತ ಇದ್ದಾರಾ? ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಕನಕದಾಸರು, ಹಾವೇರಿ ಜಿಲ್ಲೆ, ಈಗಿರುವಂಥ ಹಾವೇರಿ ಜಿಲ್ಲೆ ಬಾಡದಲ್ಲಿ ಜನಿಸಿದಂಥ ಕನಕದಾಸರಿಗೆ ಧಾರವಾಡ ಯೂನಿವರ್ಸಿಟಿಗೆ ಹೆಸರಿಡಿ ಅಂತೇಳಿ ಎಷ್ಟು ಮನವಿಗಳನ್ನು ಕೊಡ್ತಾ ಇದ್ದೀವಿ ನಾವು. ಸಂಗೊಳ್ಳಿ ರಾಯಣ್ಣನವರಿಗೆ ಸರ್ಕಾರಿ ಆದೇಶ ಮಾಡಿ, ಅವರ ಭಾವಚಿತ್ರವನ್ನು ಸರ್ಕಾರಿ ಆದೇಶ ಮಾಡಿ, ಸಂಗೊಳ್ಳಿ ರಾಯಣ್ಣ ಜಯಂತಿ ಮತ್ತು ಬಲಿದಾನ ದಿವಸಕ್ಕೆ ಸರ್ಕಾರಿ ಆದೇಶ ಮಾಡಿ ಗ್ರಾಮ ಮತ್ತು ತಾಲೂಕು ಮಟ್ಟಕ್ಕೆ ಅಂತ ಹೇಳ್ತಾ ಇದ್ದೀವಿ. ಯಾವುದನ್ನೂ ನೆರವೇರಿಸಲಿಲ್ಲ ಅಂತಂದರೆ ಮತ್ತ್ಯಾಕೆ ಸಮುದಾಯ ಇದೆ? ಸಮುದಾಯದ ಮೇಲೆ ನಡೀತಾ ಇರುವಂಥ ಅಟ್ರಾಸಿಟಿ ದೌರ್ಜನ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಗೊತ್ತಿರುತ್ತೆ. ಈ ಸಮುದಾಯವನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ಒಂದು ಹಿಂದುಳಿದ ವರ್ಗದ ಆಯೋಗದಲ್ಲಿ ವಿಷಯ ಮಂಡನೆ ಆಗಿತ್ತು. ಅವರು ಸಹ ವರದಿ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವರದಿ ಏನಾಗಿದೆ, ಏನು ಕತೆ, ಯಾಕೆ ಇದನ್ನು ಅಟ್ರಾಸಿಟಿ ದೌರ್ಜನ್ಯದಿಂದ ಮುಕ್ತಿಗೊಳಿಸಬಾರ್ದು ನಮಗೆ? ಇದರ ಬಗ್ಗೆಯೂ ಸರ್ಕಾರದ ಮುಂದೆ ನಾವು ಮನವಿಗಳನ್ನು ಕೊಡ್ತಾ ಇದ್ದೀವಲ್ಲ, ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ? ಏನಂತ ಅಪರಾಧ ಮಾಡಿದೆ ಸಮುದಾಯ? ಅನಿವಾರ್ಯವಾಗಿ ಕೇಳುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ. ಈ ಸಮುದಾಯದನ್ನು ಪ್ರತಿನಿಧಿಸುವಂಥ ಶಾಸಕರುಗಳು, ಪ್ರತಿನಿಧಿಸುವಂಥ ಸಚಿವರು ಇದರ ಬಗ್ಗೆ ಮಾತಾಡೋದೇ ಇಲ್ಲ, ಇದರ ಬಗ್ಗೆ ದನಿನೇ ಎತ್ತೋದಿಲ್ಲ. ಕುರುಬರ ಕೋಟದಲ್ಲಿ ಸೀಟುಗಳು ಬೇಕು, ಕುರುಬರ ಕೋಟದಲ್ಲಿ ಶಾಸಕರಾಗ್ತಾರೆ, ಕುರುಬರ ಕೋಟದಲ್ಲಿ ಸಚಿವರಾಗ್ತಾರೆ. ಈ ಕುರುಬರು ವೋಟ್ ಬ್ಯಾಂಕ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ರಾಜಕೀಯದ ಲಾಭವನ್ನು ಪಡಿತಾ ಇದ್ದೀರಾ ಹೊರತು ಈ ಸಮುದಾಯಕ್ಕೆ ಏನು ಕೇಳ್ತಾ ಇದ್ದಾರೆ? ದೊಡ್ಡದಾಗಿ ಏನಾದರೂ ಕೇಳ್ತಾ ಇದ್ದಾರಾ? ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ 13-14 ವರ್ಷಗಳ ಹಿಂದೆ 12 ಎಕರೆ ಜಾಗದಲ್ಲಿ ಸುಮಾರು 9 ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿಕೊಟ್ಟಿರೋದನ್ನು ಕಣ್ಣೆದುರುಗಡೆ ಹಾಳು ಮಾಡಿದ್ರು ಸಹ ಅದನ್ನು ಕೇಳಲಾರದಂತಹ ಪರಿಸ್ಥಿತಿಗೆ ನಮ್ಮ ಸಮುದಾಯ ಇದೆ. ನಮ್ಮ ಪರಿಸ್ಥಿತಿ ಇದೆ ಇವತ್ತು. ಇಂಜಿನಿಯರಿಂಗ್ ಕಾಲೇಜಲ್ಲ, ಮೆಡಿಕಲ್ ಕಾಲೇಜ್ಗೆ ಹೋಗ್ತೀರಿ ನೀವು, ಡಿಗ್ರಿ ಕಾಲೇಜ್ ಇಲ್ಲ ನಮ್ಮಲ್ಲಿ. ಈ ಸ್ಥಿತಿನಲ್ಲಿರುವಂತಹ ಈ ಸಮುದಾಯಕ್ಕೆ ಕೊನೆಯ ಪಕ್ಷ ಈ ಬಡ್ಜೆಟಲ್ಲಾದರೂ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ 100 ಕೋಟಿ ರೂಪಾಯಿಗಳನ್ನು ಎತ್ತಿಡಿ. ದೇವರಾಜ ಅರಸು ನಿಗಮದಲ್ಲಿ 100 ಜಾತಿಗಳಿದ್ದಾವೆ ಸ್ವಾಮಿ, 100 ಜಾತಿಗಳು. ಈಗ ಪ್ರಬಲ ಜಾತಿಗಳು ಬಂದು ಪೈಪೋಟಿ ನಡೆಸ್ತಾ ಇದ್ದಾವೆ. ಕುರುಬರಿಗೆ ಮೇಲ್ನೋಟಕ್ಕೆ ಹೆಚ್ಚಿಗೆ ಸಿಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಮತ್ತೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿದರೆ ಈ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಹಣ ಬಂದರೆ ಅಭಿವೃದ್ಧಿ ಆಗುತ್ತೆ ರೀ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಯಾವುದರಲ್ಲೂ ಸ್ಥಾನ ಇಲ್ಲದಂತಹ ಈ ಕುರುಬ ಸಮುದಾಯಕ್ಕೆ
ಕೊನೆಯ ಪಕ್ಷ ಅಭಿವೃದ್ಧಿ ನಿಗಮ ಮಾಡಿದ್ರೆ ಏನಾದರೂ ಒಂದು ಚೂರಾದರೂ ಬೆಳಕು ಕಾಣಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸರ್ಕಾರಗಳ ಮುಂದೆ ಇವತ್ತು ಮಂಡನೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ ಕುರಿಗಾರರ ಪ್ರತಿನಿತ್ಯವೂ ಸಹ ಕುರಿಗಾರರನ್ನು ಕತ್ತರಿಸ್ತಾ ಇದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ, ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಕಾಯ್ದೆ ಮಾಡಿದ್ದೀರಿ, ಆ ಕಾಯ್ದೆ ಹಲ್ಲಿಕ್ಕಿಂತ ಹಾವಿನಂತಾಗೋಗಿದೆ, ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೊಂದಷ್ಟು ಕಠಿಣವಾದಂತಹ ಕಾನೂನುಗಳನ್ನು ಅಳವಡಿಸ್ಕೊಳ್ರಿ. ಅದಕ್ಕೆ ಇದಂಥ ಒಂದಷ್ಟು ಹಣವನ್ನು 500 ಕೋಟಿ ರೂಪಾಯಿಗಳನ್ನು ಎತ್ತಿಡಿ. ನಿಮ್ಮನ್ನು ಯಾರೂ ಸಹ ನಿಮ್ಮ ಸಚಿವ ಸಂಪುಟದಲ್ಲಿ ಯಾವ ಸಚಿವರು ಆಗಲಿ, ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವ ಯಾವ ಶಾಸಕರಾಗಲಿ, ವಿರೋಧ ಪಕ್ಷದವರಾಗಲಿ ಯಾರೂ ಸಹ ಕುರುಬರಿಗೆ ಯಾಕೆ ಕೊಟ್ರಿ ಅಂತ ಕೇಳೋದಿಲ್ಲ. ಯಾಕಂದರೆ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕುರುಬರ ಓಟ್ ಇಲ್ಲದೆ ಯಾರೂ ಸಹ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಿಚುವೇಷನಲ್ಲಿ ಕುರುಬರ ಓಟ್ ಬೇಕೇ ಬೇಕು, ಯಾರೂ ಸಹ ವಿರೋಧ ಮಾಡೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರೇ, ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ, ಈ ಸಮುದಾಯದ ಬೇಡಿಕೆಗಳ ಬಗ್ಗೆ ಗಮನ ಕೊಡಿ. ಈ 6ನೇ ತಾರೀಕು ನೀವು ಮಂಡಿಸ್ತಾ ಇರುವಂಥ ಬಡ್ಜೆಟಲ್ಲಿ ಮೊದಲಿಗೆ ಕುರುಬರ ಅಭಿವೃದ್ಧಿ ನಿಗಮವನ್ನು ನೀವು ಘೋಷಣೆ ಮಾಡಲೇಬೇಕು, ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಈ ಬಜೆಟ್ನಲ್ಲೂ ಮಾಡಲಿಲ್ಲ ಅಂತಂದರೆ ನಿಜಕ್ಕೂ ಇದಕ್ಕಿಂತ ದೌರ್ಭಾಗ್ಯದ ಜಾತಿ ಮತ್ತೊಂದಿರೋದಿಲ್ಲ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಯಾರ ಮುಂದೆನೂ ಕೇಳೋಕ್ಕಾಗಲ್ಲ. ನಾಳೆ ಬೇರೆ ಯಾರಾದರೂ ಮುಖ್ಯಮಂತ್ರಿ ಬಂದಾಗ ಅವ್ರ ಮುಂದೆ ತೊಗೊಂಡೋಗಿ ಮನವಿ ಇಟ್ಟಾಗ ನಿಮ್ಮವರೇ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮ್ಮವರೇ 3 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಕೇಳಲಿಲ್ಲ ಅಂತ ಕೇಳ್ತಾರೆ. ಇದನ್ನು ನಾವು ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ ಸ್ವಾಮಿ, ಹಿಂದೆ ನಾವು ಕೇಳಿದ್ದೀವಿ. ಅದಕ್ಕೋಸ್ಕರವಾಗಿ ಹೇಳ್ತಾ ಇರ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ದಯಮಾಡಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕುರುಬ ಸಮುದಾಯದಲ್ಲಿ ಸಹ ಎಲ್ಲರಿಗೂ ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ರೀತಿಯಾದಂಥ ನಾಗರಿಕ ಸೌಲಭ್ಯಗಳನ್ನು ಚಲಾಯಿಸುವಂಥ ಹಕ್ಕನ್ನು ಪಡೆದಿದ್ದಾರೆ. ಸಂವಿಧಾನ ಕೊಟ್ಟಿರುವಂಥ ಹಕ್ಕಿನಿಂದಾಗಿ ಇವತ್ತು ನಿಮ್ಮನ್ನು ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಈ ಬಾರಿ ಆದರೂ ಮಾರ್ಚ್ 6ನೇ ತಾರೀಕು ಮಂಡಿಸುವಂತಹ ಬಡ್ಜೆಟ್ ಪುಸ್ತಕದಲ್ಲಿ ಕುರುಬರ ಅಭಿವೃದ್ಧಿ ನಿಗಮ ಇರಬೇಕು. ನಾವೀಗಾಗಲೇ ಫ್ರೆಶ್ ಆಗಿ ನಿಮಗೆ ಮನವಿಯನ್ನು ಕೊಟ್ಟಿದ್ದೇವೆ, ನಿಮ್ಮ ಮುಖ್ಯಮಂತ್ರಿಗಳ ಕಚೇರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನೀವು ನಂಬರು ಸಹ ಮಾಡಿಕೊಟ್ಟಿದ್ದೀರಿ. ಇಂದಿನ ಜನಸ್ಪಂದನದಲ್ಲಿ ನಾವು ಕೊಟ್ಟಿದ್ವಿ, ನೀವು ಪದೇ ನಾವು ಕೊಡ್ತಾ ಇದ್ದೀವಿ. ಇಮೇಲ್ ಮುಖಾಂತರ ನಾವು ಕೊಟ್ಟಿದ್ದೀವಿ, ಮುಖ್ಯ ಕಾರ್ಯದರ್ಶಿಗೂ ನಾವು ಕೊಟ್ಟಿದ್ದೀವಿ. ಕುರುಬರ ಅಭಿವೃದ್ಧಿ ನಿಗಮ ಆಗುತ್ತೆ, ಕನಕದಾಸರ ಹೆಸರು ಧಾರವಾಡ ಯೂನಿವರ್ಸಿಟಿಗೆ ಘೋಷಣೆ ಆಗುತ್ತೆ, ನಾವು ನಂಬಿಕೊಂಡಿದ್ದೀವಿ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ, ಸಂಗೊಳ್ಳಿ ರಾಯಣ್ಣನವರ ಆಚರಣೆ ಘೋಷಣೆ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ನಂಬಿಕೆಯನ್ನು ಹುಸಿಗೊಳಿಸಕ್ಕೆ ಹೋಗಬೇಡಿ. ಈ ಸಮುದಾಯದಲ್ಲಿ ಇರುವಂಥ ಶಾಸಕರುಗಳು ಇದರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಸ್ವಾಮಿ. ಈ ಸಮುದಾಯವು ಸಹ ವೋಟ್ ಬ್ಯಾಂಕು ಅಂತ ಹೇಳಿ ಅವರಿಗೆ. ಈ ಸಮುದಾಯದವರು ಸಹ ಸಾಲಿಡಾಗಿ ವೋಟ್ ಹಾಕ್ತಾರೆ ಅಂತ ನೀವು ಹೇಳಿ. ನೀವು ಹೇಳಿದ್ರೆ ಅವರು ಕೇಳ್ತಾರೆ. ನೀವು ಹೇಳ್ದ ಹೋದರೆ ಮತ್ತಾರು ಕೇಳ್ತಾರೆ ಸ್ವಾಮಿ? ಯಾರು ಕೇಳ್ತಾರೆ? ಬಡ್ಜೆಟ್ ಅಧಿವೇಶನ ಬರ್ತಾ ಇದೆ, ನೀವು ಬೇರೆ ಸಮುದಾಯಗಳು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಬೇರೆ ಸಮುದಾಯಗಳು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ನಿಮ್ಮದೇ ಸಮುದಾಯ ಇವತ್ತು ಕುರುಬರ ಅಭಿವೃದ್ಧಿ ನಿಗಮ ಕೇಳ್ತಾ ಇದೆ, ಮತ್ತಷ್ಟು ಬೇಡಿಕೆಗಳನ್ನು ಕೇಳ್ತಾ ಇದೆ. ದಯಮಾಡಿ ಸಿದ್ದರಾಮಯ್ಯನವರೇ, ಭಾಳಷ್ಟು ಬೇಡಿಕೆಗಳು ನಿಮ್ಮ ಮುಂದೆ ಇಡ್ಬೋದು.